وصل على محمد وآل محمد اللهم صل على अस्सलामु अलैकुम वरहमतुल्लाहि वबरकातुहू बिस्मिल्लाह वल्हम्दुलिल्लाह वस्सलातु वस्सलामु अला अशरफिल मुरसलीन व अला आलिहि व ಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ತಂದೆ ತಾಯಿಯ ಮಹತ್ವವನ್ನು ತಿಳಿಯಬೇಕಾದರೆ ಈ ಒಂದು ಹದೀಸ್ ಕೇಳಿದರೆ ಸಾಕು. ಅಷ್ಟಕ್ಕೂ ತಂದೆ ತಾಯಿಯ ಮಹತ್ವವನ್ನು ಹೇಳುವಂತಹ ಒಂದು ಹದೀಸ್ ಆಗಿದೆ. ನಮ್ಮಲ್ಲಿ ಅದೆಷ್ಟೋ ಅದೃಷ್ಟವಂತ ಮಕ್ಕಳು ತಂದೆ ತಾಯಿಗೆ ಬೇಕಾದಂತಹ ಗೌರವವನ್ನು ಸ್ಥಾನವನ್ನು ನೀಡದೆ ತಂದೆ ತಾಯಿಗೆ ನೋವು ನೀಡುವಂತಹ ಮಕ್ಕಳಿದ್ದಾರೆ. ಅಂತಹ ಮಕ್ಕಳು ಆ ತಂದೆ ತಾಯಿಯ ಬೆಲೆ ತಿಳಿಯಬೇಕಾದರೆ ಈ ಒಂದು ಹದೀಸ್ ಕೇಳಿ ನೋಡಿ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅಬ್ದುಲ್ಲಾ ಇಬ್ನ್ ಅಮ್ರ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಜಾಅ ರಜುಲುನ್ ಇಲನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಓರ್ವ ವ್ಯಕ್ತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದು ಯಸ್ತಅಜಿನುಹು ಫಿಲ್ ಜಿಹಾದಿ, ಯುದ್ಧಕ್ಕೋಸ್ಕರ ಸಮ್ಮತಿಯನ್ನು ಕೇಳ್ತಾರೆ. ಅಂದರೆ ಆ ಸಂದರ್ಭದಲ್ಲಿ ಮುಸ್ಲಿಂ ವಿಶ್ವಾಸಿಗಳು ಅವಿಶ್ವಾಸಿಗಳ ನಡುವೆ ಯುದ್ಧ ನಡೀತಾ ಇತ್ತು. ಆ ಯುದ್ಧಕ್ಕೆ ಆ ವಿಶ್ವಾಸಿಗಳ ಜೊತೆ ಹೋಗಲು ಸಮ್ಮತಿಯನ್ನು ಕೇಳಿದಾಗ ಫಕಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೇಳುತ್ತಾರೆ, ಅಹಯ್ಯುನ್ ವಾಲಿದಾಕ, ನಿನ್ನ ತಂದೆ ತಾಯಿ ಜೀವಂತವಾಗಿ ಇದ್ದಾರಾ, ಅಂದರೆ ನಿನಗೆ ತಂದೆ ತಾಯಿ ಇದ್ದಾರಾ ಎಂದು ಕೇಳ್ತಾರೆ. ಕಾಲ, ಆಗ ಆ ವ್ಯಕ್ತಿ ನಅಂ, ಅದೇ ನನಗೆ ತಂದೆ ತಾಯಿ ಇದ್ದಾರೆ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಫಫೀಹಿಮಾ ಫಜಾಹಿದ್, ನೀನು ಹೋಗಿ ನಿನ್ನ ಸಮಯವನ್ನು ನಿನ್ನ ತಂದೆ ತಾಯಿಗೋಸ್ಕರ ವೆಚ್ಚ ಮಾಡು, ಅವರಿಗೆ ಖಿದ್ಮತನ್ನು ಮಾಡು, ಅವರ ಸೇವನೆಯಲ್ಲಿ ನಿನ್ನ ಸಮಯವನ್ನು ನೀನು ಕಂಡುಕೊಳ್ಳು. ಹಾಗೆ ನೀನು ಮಾಡುವುದಾದರೆ ಫಜಾಹಿದ್, ಅದಾಗಿದೆ ನಿನಗೆ ಜಿಹಾದ್ ಎಂದು. ಇಲ್ಲಿ ನಾವು ತಿಳಿಯಬೇಕಾದದ್ದು, ಆ ವ್ಯಕ್ತಿ ಬಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಸಮ್ಮತಿ ಕೇಳಿದ್ದು ಯುದ್ಧಕ್ಕೆ ಹೋಗಲಿಕ್ಕೋಸ್ಕರವಾಗಿದೆ. ಯುದ್ಧ ಎಂದು ಹೇಳುವಾಗ ಯುದ್ಧದಲ್ಲಿ ಅನುಕೂಲವಾಗಿ ಬರುವುದು ಜನಸಂಖ್ಯೆ ಜಾಸ್ತಿ ಇರುವುದಾಗಿದೆ. ಹಾಗೆ ಈ ವ್ಯಕ್ತಿ ಬಂದು ನಾನು ಯುದ್ಧಕ್ಕೆ ಹೋಗಲೇ ಎಂದು ಕೇಳಿದಾಗ ಅಲ್ಲಿ ಸಮ್ಮತಿ ನೀಡಿದ್ದರೆ ವಿಶ್ವಾಸಿಗಳ ಜನಸಂಖ್ಯೆ ಜಾಸ್ತಿ ಆಗ್ತಿತ್ತು. ಆದರೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದು, ಈ ನೀನು ಹೋಗುವಂತಹ ಜಿಹಾದ್ಗಿಂತಲೂ ಶ್ರೇಷ್ಠವಾದಂತಹ ಒಂದು ಜಿಹಾದ್ ಅದು ನಿನ್ನ ಮನೆಯಲ್ಲೇ ಇದೆ, ನಿನ್ನ ತಂದೆ ತಾಯಿಗೋಸ್ಕರ ನೀನು ಖಿದ್ಮತ್ ಮಾಡುವುದು. ಈಗ ನಮಗೆ ಗೊತ್ತಾಗಿರಬಹುದು, ಇಸ್ಲಾಮಿನಲ್ಲಿ ಅತಿ ಶ್ರೇಷ್ಠವಾದಂತಹ ಕರ್ಮ ಜಿಹಾದುನ್ ಫಿ ಸಬೀಲಿಲ್ಲ, ಅಲ್ಲಾಹನ ಮಾರ್ಗದಲ್ಲಿರುವಂತಹ ಯುದ್ಧ. ಅದಕ್ಕಿಂತಲೂ ಶ್ರೇಷ್ಠವಾದಂತಹ ಒಂದು ಕರ್ಮ ಇದ್ದರೆ ಅದು ತಂದೆ ತಾಯಿಯ ಸೇವನೆಯಾಗಿದೆ. ಆದ್ದರಿಂದ ನಾವು ಜೀವನದಲ್ಲಿ ನಮ್ಮ ಕೊನೆಯ ನಿಮಿಷದವರೆಗೂ ತಂದೆ ತಾಯಿಯ ಖಿದ್ಮತ್ತಿನಲ್ಲಿ ನಮ್ಮ ಜೀವನವನ್ನು ನಾವು ಕಂಡುಕೊಳ್ಳೋಣ. ಹಾಗೆ ತಂದೆ ತಾಯಿಗೆ ನೋವಾಗುವಂತಹ, ದುಃಖ ಉಂಟಾಗುವಂತಹ ಮಾತುಗಳೋ ಕೃತ್ಯಗಳೋ ನಮ್ಮ ಜೀವನದಿಂದ ಬರದಂತೆ ನಾವು ನೋಡಿಕೊಳ್ಳೋಣ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.